ಉಪಮುಖ್ಯಮಂತ್ರಿಗಳ ಪತ್ನಿಗೆ ದಾನವನ್ನು ಕೊಟ್ಟರಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಅವರ ಸಹೋದರ, ಆ ದಾನ ಪ್ರಕ್ರಿಯೆಯಲ್ಲಿ ಏನು ನಡೆದಿದೆ? ಅವ್ಯವಹಾರ. ಅವರ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಮ್ಮನವರಿಗೆ ಅದು ಬರಬೇಕಾದ್ರೇ ಅದು ಅವ್ಯವಹಾರವಾಗಿ ಬಂದಿರತಕ್ಕಂಥದ್ದು. 2010ರಲ್ಲಿ ಪಾರ್ವತಮ್ಮನವರಿಗೆ ದಾನದ ರೂಪದಲ್ಲಿ ಭೂಮಿಯನ್ನು ಕೊಟ್ಟಿರ್ತಕ್ಕಂಥದ್ದು A3 ಅಂದರೆ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಮ್ಮನವರ ಸಹೋದರ. 2010ರಲ್ಲಿ ಕೊಡ್ತಾರೆ. ಇವರು ಮೊದಲು ದೇವರಾಜುವಿಂದ ಖರೀದಿ ಮಾಡ್ಕೋತಾರೆ, ಆಮೇಲೆ ಪಾರ್ವತಮ್ಮನವರು ಕೊಡ್ತಾರೆ. ಹಾಗಾದರೆ 2004ರಲ್ಲೇ ಇವರು ಜಮೀನು ಖರೀದಿ ಮಾಡಿದ್ರಲ್ಲ, ಯಾರು? ಮಲ್ಲಿಕಾರ್ಜುನ ಸ್ವಾಮಿಯವರು. 6 ವರ್ಷ ಅವ್ರ ಹೆಸರಲ್ಲೇ ಇತ್ತಲ್ಲ. ಈ 6 ವರ್ಷ ಭೂಮಿಯ ಸ್ಥಿತಿಗತಿ ಬಗ್ಗೆ ಅವ್ರಿಗೆ ಗೊತ್ತಿರಲಿಲ್ವಾ? ಅವ್ರ ಜಾಗಕ್ಕೆ ಹೋಗಿಲ್ವಾ? ಆ ಜಾಗ ನೋಡೇ ಇಲ್ವಾ ಅವರು? 6 ವರ್ಷ ಈ ಪ್ರಶ್ನೆನ ಇಡಿ ಅವ್ರು ಕೇಳ್ತಾರೆ. ಒಂದು ವೇಳೆ ಅಲ್ಲಿನ ಸ್ಥಿತಿಗತಿ ಗೊತ್ತಿದ್ದಿದ್ರೆ ಆಕ್ಷೇಪ ಯಾಕೆ ಸಲ್ಲಿಸಲಿಲ್ಲ ಅವರು ಅಂತ ಇನ್ನೊಂದು ಪ್ರಶ್ನೆ ಮಾಡ್ತಾರೆ. ಸ್ಥಿತಿಗತಿ ಅಂತಂದರೆ ಭೂಸ್ವಾಧೀನ ಮಾಡಿಕೊಂಡು ಮೂಡಾದವರು ಲೇಔಟ್ ಮಾಡ್ತೀವಿ ಅಂತ ತಗೊಂಡು ಲೇಔಟ್ ಮಾಡದೆ ಬಿಟ್ಟಿದ್ದು ಇವೆಲ್ಲ ಇರುತ್ತಲ್ಲ, ಕತೆಗಳೆಲ್ಲ ಹೇಳಿದ್ನಲ್ಲ. ಯಾಕೆ ನೀವಾಗ ಆಕ್ಷೇಪ ಸಲ್ಲಿಸಲಿಲ್ಲ? ಯಾಕೆ ಅಂದರೆ ಇದೆಲ್ಲವೂ ಹಗರಣದ ಭಾಗವೇ ಆಗಿದೆ. ಮೊದಲೇ ಪ್ಲ್ಯಾಂಡ್ ಇದು. ಆ ಜಾಗವನ್ನೇ ತಗೋಬೇಕು, ಅದನ್ನು ಮೂಡಾದವರು ಅಕ್ವೈರ್ ಮಾಡ್ಕೋಬೇಕು, ಅದನ್ನು ದಾನದ ರೂಪದಲ್ಲಿ ಸಹೋದರಿಗೆ ಕೊಡಬೇಕು, ಅಲ್ಲಿ ಪ್ರಭಾವ ಬಳಸಿ ಪರ್ಯಾಯವಾಗಿ ಬೇರೆ ಸೈಟ್ಗಳನ್ನ ಇವರು ಪಡ್ಕೋಬೇಕು ಅನ್ನೋದೇ ಪ್ಲ್ಯಾನು. ಎಲ್ಲ ಪ್ಲ್ಯಾನ್. ಕೆಸರೆಯ ಬದಲು ಪ್ರಮುಖ ಸ್ಥಳದಲ್ಲಿ ಸೈಟ್ ಪಡೆಯುವ ದುರುದ್ದೇಶ ಇತ್ತು ಅಂತ ಹೇಳ್ತಾರೆ ಅವರು. ಕೆಸರೆ ಜಾಗ, ಅದು ವಿವಾದಿತ ಜಾಗ, ಅದನ್ನು ಕೊಟ್ಬಿಟ್ಟು ಮೂಡಾದವ್ರಿಗೆ ಒಳ್ಳೆ ತುಂಬ ವ್ಯಾಲ್ಯೂ ಇರತಕ್ಕಂಥ ಜಾಗದಲ್ಲಿ ಸೈಟ್ ಪಡಿಬೇಕು ಅಂತ ದುರುದ್ದೇಶ ಇತ್ತು. ಬೆಲೆ ಬಾಳುವ ಸೈಟ್ ಪಡೆಯುವ ದುರುದ್ದೇಶ ಈ ಪ್ರಕರಣದಲ್ಲಿ ಎದ್ದು ಕಾಣುತ್ತೆ ಅಂತ ಹೇಳ್ತಾರೆ ಅವರು. ದಾನದಲ್ಲಿ ಬಂದಿರತಕ್ಕಂಥದ್ದು, ಆ ದಾನ ಕೊಟ್ಟಿದ್ದೇ ಇದಕ್ಕೋಸ್ಕರ. ಹೇಗಿದ್ದರೂ ಆ ಟೈಮ್ನಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದರು, ಉಪಮುಖ್ಯಮಂತ್ರಿ ಆಗಿದ್ದರು ಧರ್ಮಸಿಂಗ್ ಪೀರಿಯಡಲ್ಲಿ. ಅವರು ಪ್ರಭಾವ ಬಳಸ್ಕೊಂಡು ಅದನ್ನು ಅವರು ಬೇರೆ ಕಡೆ ತಗೋಬಹುದು ಅಂತ ಮುಂದೆ ಬರುತ್ತೆ, ಹೇಳ್ತೀನಿ ಅದನ್ನು ಕತೆನ. ಹಾಗಾದರೆ ಮುಖ್ಯಮಂತ್ರಿಯ ಪತ್ನಿಗೆ ಇದ್ಯಾವುದೂ ಗೊತ್ತಾಗದೇನೆ ನಡೀತಾ, ಅಥವಾ ಅವರ ಪಾತ್ರನೂ ಏನಾದರೂ ಇದೆಯಾ ಅಂತಕ್ಕಂಥದ್ದು ಪ್ರಶ್ನೆ. ಮುಖ್ಯಮಂತ್ರಿಯ ಪತ್ನಿಗೆ ಇದೆಲ್ಲವೂ ಗೊತ್ತಿತ್ತಾ? ಗೊತ್ತಿದ್ದೇ ಮಾಡಿದ್ದಾರೆ ಅಂತಂದರೆ ತಪ್ಪಾಗುತ್ತೆ, ಅವ್ರದ್ದು ತಪ್ಪಿದೆ ಅಂತ ಆಗುತ್ತೆ. ಏನು ಅವರ ಪಾತ್ರ ಅಂತಕ್ಕಂಥದ್ದನ್ನು ನೋಡಬೇಕಲ್ಲ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಮುಖ್ಯಮಂತ್ರಿಗಳ ಪತ್ನಿಯ ಪಾತ್ರವೇನು? ಅವ್ರು ಹೇಳ್ತಾರೆ, 2014ರಲ್ಲಿ ಸಿದ್ದರಾಮಯ್ಯ ಪತ್ನಿ ಪರಿಹಾರ ಕೋರಿ ಮೂಡಾಗಿ ಅರ್ಜಿ ಹಾಕ್ತಾರೆ. 2013ರಲ್ಲಿ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿರ್ತಾರೆ. ಅವರು ಮುಖ್ಯಮಂತ್ರಿ ಆದ ಒಂದು ವರ್ಷ ಆದಮೇಲೆ ನನಗೆ ಪರಿಹಾರ ಕೊಡಿ ಅಂತಂದ್ಬಿಟ್ಟು ಮುಖ್ಯಮಂತ್ರಿ ಪತ್ನಿ ಅರ್ಜಿ ಹಾಕ್ತಾರೆ. ಮೂಡಾದಿಂದ ತಮಗೆ ಸೂಕ್ತ ಪರಿಹಾರ ಕೊಡಿ ಅಂತ ಕೋರ್ತಾರೆ. ಯಾಕೆಂದರೆ ಅವ್ರ ಜಾಗವನ್ನು ಅಕ್ವೈರ್ ಮಾಡ್ಕೊಂಡಿದ್ರಲ್ಲ, ಆ ದಾನದ ರೂಪದಲ್ಲಿ ಕೊಟ್ಟಿದ್ದ ಜಾಗ. 60-40 ಅನುಪಾತದಲ್ಲಿ ಪರಿಹಾರ ಕೊಡೋದಕ್ಕೆ ಮೂಡಾ ಒಪ್ಪಿಗೆ ಕೊಡುತ್ತೆ. 60-40 ಅಂತಂದರೆ ಮೂಡಾಗೆ 60%, 40% ಆ ಜಮೀನು ಮಾಲೀಕರಿಗೆ. ಅದನ್ನೇ ಅನುಪಾತ ಅಂತ ಕರೆಯೋದು. ಆಗಿನ ಮೂಡಾ ಆಯುಕ್ತ ನಟೇಶ್ ಅವರು ಹೌದೌದು ಕರೆಕ್ಟು, ಮುಖ್ಯಮಂತ್ರಿ ಪತ್ನಿಗೆ, ಯಾಕೆಂದರೆ ಅವರು ಮುಖ್ಯಮಂತ್ರಿ, ಅವಾಗ ಮುಖ್ಯಮಂತ್ರಿ ಪತ್ನಿಗೆ ಪರಿಹಾರ ಕೊಡಬೇಕು ಅಂತಂದ್ಬಿಟ್ಟು ಒಪ್ಪಿಗೆ ಕೊಟ್ಬಿಡ್ತಾರೆ ಅವರು. ನಟೇಶ್ ಅವರು ಪರಿಹಾರ ಕೊಡ್ಬೋದು ಅಂತ ಶರಾ ಬರೀತಾರೆ. ಪಾರ್ವತಿಯವರ ಅರ್ಜಿಗೆ ವಿಶೇಷ ಮನ್ನಣೆ ನೀಡಿರೋದು ಗೊತ್ತಾಗುತ್ತೆ. ಇವರು ಅರ್ಜಿ ಬರೆದಿದ್ರಲ್ಲ ನಂಗೆ ಪರಿಹಾರ ಕೊಡಿ ಅಂತ, ಅದಕ್ಕೆ ವಿಶೇಷ ಮನ್ನಣೆ ಕೊಡ್ತಾರೆ. ಆಮೇಲೆ ಏನು ಮಾಡ್ತಾರೆ ಗೊತ್ತಾ? ಖುದ್ದು ನಟೇಶ್ ಅವರು ಆಯುಕ್ತರು ವಿಜಯನಗರ ಬಡಾವಣೆಯಲ್ಲಿ ಸೈಟ್ ಗುರುತಿಸ್ತಾರೆ. ಯಾವುದು ಕೊಡಬೇಕು ಇವರಿಗೆ ಅಂತಂದಾಗ ಅವರೇ ವಿಜಯನಗರದಲ್ಲಿ ಸೈಟ್ ಗುರುತಿಸ್ತಾರೆ. ಇದನ್ನು ಕೊಡೋಣ, ಈ 14 ಸೈಟ್ ಕೊಡೋಣ ಅಂತ. ಆ್ಯಕ್ಚುಲಿ ಹಂಗೆ ಕೊಡೋಕ್ಕೆ ಬರಲ್ಲ, ಅದಕ್ಕೆ ಅಂತಲೇ ಬೇರೆ ಡಿವಿಷನ್ ಇದೆ ಮೂಡಾದಲ್ಲಿ. ಪರ್ಯಾಯವಾಗಿ ಜಮೀನು ಸೈಟ್ ಕೊಡಬೇಕಾದ್ರೆ ಬೇರೆ ಡಿವಿಷನ್ ಇದೆ, ಅವ್ರು ಮಾಡಬೇಕು. ನಟೇಶ್ ಅವರೇ ಹೋಗ್ಬಿಟ್ಟು ಗುರುತಿಸ್ಬಿಡ್ತಾರೆ. ಅರ್ಜಿಗಳಲ್ಲಿ ಪಾರ್ವತಮ್ಮನವ್ರ ಸಹಿಯನ್ನು CMPA ಕುಮಾರ್ ಅವರು ನಕಲು ಮಾಡಿದ್ದಾರೆ, ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕೆಲವು ಕಡೆಯೆಲ್ಲ ಪಾರ್ವತಿಯವರ ಸೈನನ್ನು ಮುಖ್ಯಮಂತ್ರಿಗಳ PA ಕುಮಾರ್ ಅವರು ಫೋರ್ಜರಿ ಮಾಡಿದ್ದಾರೆ. ಜೊತೆಗೆ ಮೂಡಾ ಆಯುಕ್ತರ PA ಜೊತೆ, ನಟೇಶ್ ಅವರ PA ಜೊತೆ ದಿನೇಶ್ ಕುಮಾರ್ ನಿರಂತರ ಸಂಪರ್ಕದಲ್ಲಿರ್ತಕ್ಕಂಥದ್ದು ಗೊತ್ತಾಗಿದೆ. ಸಾಕ್ಷಿ ಇದೆಯಂತೆ ಇದಕ್ಕೆ, ಅವರು ನಿರಂತರ ಸಂಪರ್ಕದಲ್ಲಿರೋದು. ಒಟ್ಟಾರೆ ಸೈಟ್ ಹಂಚಿಕೆಯಲ್ಲಿ ಪ್ರಭಾವ ನಡೆದಿರೋದು ಕಂಡು ಬಂದಿದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಮೂಡುತ್ತೆ. ಸಿದ್ದರಾಮಯ್ಯನವರೇ ಫೋನ್ ಮಾಡಿ ಅಥವಾ ಸಿದ್ದರಾಮಯ್ಯನವರೇ ಯಾರಿಗಾರು ಹೇಳಿ ಸೈಟ್ ಕೊಡಿ ಅಂತ ಪ್ರಭಾವ ಬೀರಬೇಕು ಅಂತ ಏನಿಲ್ಲ. ಸಿದ್ದರಾಮಯ್ಯನವರು PA ಅಂತಂದರೆ ಸಾಕು. ನಿಮಗೆ ಎಷ್ಟೋ ಕಡೆ ಮುಖ್ಯಮಂತ್ರಿಗಳ PA, ಉಪಮುಖ್ಯಮಂತ್ರಿಗಳ PA, ಮಂತ್ರಿಗಳ PA ಅವ್ರ ಗಮನಕ್ಕೆ ತರದೇನೆ ಕೆಲಸ ಮಾಡಿಬಿಡ್ತಾರೆ.
ಹೌದು, ಕೆಲಸ ಹಾಗೆ ನಡೆಯುತ್ತಲ್ವಾ. ಈಗ ರಾಜ್ಯದ ಮುಖ್ಯಮಂತ್ರಿಗಳ PA ಅಂದರೆ ಸಾಕು, ಕೆಲಸ ಆಗೋಗುತ್ತೆ, ಬಹಳ ಸುಲಭವಾಗಿ ಕೆಲಸ ಆಗ್ಬಿಡುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರೇ ಪ್ರಭಾವ ಬೀರಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇಲ್ಲ. ಸಿದ್ದರಾಮಯ್ಯನವರ PA ದಿನೇಶ್ ಕುಮಾರ್ ನಾನು ಮುಖ್ಯಮಂತ್ರಿಗಳ PA ಅಂತ ಹೇಳಿಕೊಂಡು ಇದೆಲ್ಲ ಕೆಲಸವನ್ನು ಮಾಡಿಸಿದ್ದಾರೆ. ಯಾರಿಗೋಸ್ಕರ? ಮುಖ್ಯಮಂತ್ರಿಗಳ ಪತ್ನಿಗೋಸ್ಕರ. ಅದನ್ನು ಅವರು ಹೇಳ್ತಾ ಹೋಗ್ತಾರೆ.